ಒಳ್ಳೆ ಆರೋಗ್ಯಕರವಾದ ಆಹಾರ ಮತ್ತು ರುಚಿಯಾಗೂ ಇರಬೇಕು. ಹಾಗಿದ್ದರೆ ಈ ರೀತಿಯಾದ ಚೆನ್ನ ಚಾಟ್ ರೆಸಿಪಿನ ನೀವು ಮಾಡ್ಕೊತೀನಿ. ತುಂಬಾ ಸುಲಭವಾಗಿ ಈಸಿಯಾಗಿ ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ವಾರಕ್ಕೆ ಒಂದು 3 ಬಾರಿ ಇದನ್ನು ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಬಹಳ ಬೇಗ ಹಸಿವೆನೂ ಆಗೋದಿಲ್ಲ. ನಾನು ಇದಕ್ಕೆ ಒಂದು ಬೌಲಷ್ಟು ಕಾಬೂಲಿ ಚೆನ್ನನ ತೊಗೊಂಡಿದ್ದೀನಿ. ಈ ರೀತಿ ದಪ್ಪ ಚೆನ್ನ ಇದು. ಇದನ್ನು ನಾವು 8 to 10 ಅವರ್ಸು ಇದನ್ನು ನೆನೆಸಬೇಕಾಗತ್ತೆ. ಸೊ ರಾತ್ರಿಯೇ ಇದನ್ನು ನೆನೆ ಹಾಕಿದ್ದೆ. ಈಗ ಇದು ತುಂಬ ಚೆನ್ನಾಗಿ ನೆಂದಿದೆ, 8 to 10 ಅವರ್ಸ್ ಆಗಿದೆ. ಈಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಕೂಡ ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ವೆಯ್ಟ್ ಇಟ್ಟು ಇದನ್ನು ಒಂದು 6 ರಿಂದ 8 ಕೂಗು ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕಾಬೂಲ್ ಚೆನ್ನ ಬೇಡ ಅನ್ನೋರು ಇವನ್ ಬ್ಲ್ಯಾಕ್ ಚೆನ್ನದಲ್ಲೂ ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು. ಈ ಚಾಟ್ಗೆ ಒಂದು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಸ್ಪೂನ್ನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಗ್ರೀನ್ ಚಟ್ನಿ ರೆಡಿಯಾಗಿದೆ ಚಾಟ್ಗೆ. ನೆಕ್ಸ್ಟ್ ಈಗ ಒಂದು ಸ್ವೀಟ್ ಚಟ್ನಿ ಕೂಡ ಮಾಡ್ಕೊಳ್ಳೋಣ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಈ ರೀತಿ ನೆನೆ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ನೆಂದು ಹೋಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನ್ ಹಸಿಮೆಣ್ಸಿನ ಪುಡಿ, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಗರಂ ಮಸಾಲ ಮತ್ತು 1 ಸ್ಪೂನ್ ಜೀರಿಗೆ ಪೌಡರು ಇಷ್ಟನ್ನು ಹಾಕಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನುಣ್ಣಗೆ ಪೇಸ್ಟ್ ಆಗಿರೋವಂಥ ಹುಣಸೆ ಹಣ್ಣು ಚಟ್ನಿನ ಈ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು ಇದನ್ನು ಫಿಲ್ಟ್ರ್ ಮಾಡಿ ಕೂಡ ಹಾಕೋಬೋದು. ನಾನು ಹುಣಸೆ ಹಣ್ಣಲ್ಲಿ ನಾರೆಲ್ಲ ತೆಗೆದಿರೋದ್ರಿಂದ ಇದರಲ್ಲಿ ಏನು ಡಸ್ಟ್ ಇರಲ್ಲ. ಸೊ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಚಮಚದಷ್ಟು ಬೆಲ್ಲನ ಆ್ಯಡ್ ಮಾಡಿ ಇದನ್ನು ಒಂದು 5 ರಿಂದ 10 ನಿಮಿಷ ಗಟ್ಟಿ ಆಗೋವರೆಗೂ ಇದನ್ನು ಕೈ ಆಡ್ತಾನೆ ಕುದಿಸ್ಬೇಕಾಗತ್ತೆ. ಸೊ ಇದು ಬುಡ ಹಿಡಿಬಾರ್ದು, ತಿಕ್ಕಾಗಿರೋದ್ರಿಂದ 1 ಸ್ಪೂನಲ್ಲಿ ಕೈ ಆಡ್ತಾನೆ ಇದ್ದರೆ ಈ ಥರ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ಚಟ್ನಿನ 1 ವಾರದವರೆಗೆ ಸ್ಟೋರ್ ಕೂಡ ಮಾಡ್ಕೋಬೋದು. ಈಗ ನಾವು ಚಾಟ್ಸ್ ಆದ್ದರಿಂದ ತರಕಾರಿ ಇರಬೇಕಾಗತ್ತಲ್ಲ, ಸೊ ತರಕಾರಿನ ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳೋಣ. ನಾನು ಇದಕ್ಕೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊನ ಸಣ್ಣದಾಗಿ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಬೇಕಾದ್ರೆ ಏನಾದರೂ ತರಕಾರಿನ ಆ್ಯಡ್ ಮಾಡ್ಬೋದು. ಕ್ಯಾಪ್ಸಿಕಮ್ಮು, ಎಲೆಕೋಸು, ಸ್ವೀಟ್ ಕಾರ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿನೂ ಕೂಡ ತುರಿದು ಹಾಕ್ಕೋಬೋದು. ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ. ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸ್ಗೂ ಇದನ್ನು ಆಫ್ಟರ್ನೂನ್ ಲಂಚ್ ಜೊತೆಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಸಾಯಂಕಾಲ ಬಂದಾಗ ಅವಾಗಲೂ ಕೂಡ ಕೊಡ್ಬೋದು. ಇಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ನೈಟ್ ಡಿನ್ನರ್ಗೆ ಊಟದ ಬದಲಾಗಿ ಇದನ್ನೇ ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ತಿಂದರೂ ಕೂಡ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಈಗ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಬೇಯಿಸ್ಕೊಂಡಿರೋವಂಥ ಚೆನ್ನ ಮತ್ತು ನಾವು ಹೆಚ್ಚಿಟ್ಕೊಂಡಿರೋವಂಥ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವೇರಿಯೇಷನ್ ಬೇಕಾದರೆ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಗ್ರೀನ್ ಚಟ್ನಿ, ಒಂದು 2 ಸ್ಪೂನಷ್ಟು ಸ್ವೀಟ್ ಚಟ್ನಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟಪಡೋರು ಇದಕ್ಕೆ 2 ಸ್ಪೂನು ಮೊಸರನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸೇವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣ ಸೇವಿನ ಹಾಕ್ಕೋಬೋದು, ಆದರೆ ಅದು ಬೇಗ ಮೆತ್ತಗಾಗ್ಬಿಡುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ದಪ್ಪ ಸೇವನ್ನು ಹಾಕಿ ಒಂದು 2 ರಿಂದ 3 ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ರಸನ ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಪ್ರೋಟೀನ್ ರಿಚ್ ಆಗಿರೋ ಹೆಲ್ತಿ ಚೆನ್ನ ಚಾಟ್ ಮಸಾಲ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.